Praise the Lord. Greetings to you all in the name of our Lord and Savior Jesus Christ. Today's Bible verse, the Gospel according to St. Luke chapter 18 verse 7. Will God not judge in favor of his own people who cry to him day and night for help? ಲೂಕನು ಬರೆದ ಸುವಾರ್ತೆ 18ನೇ ಅಧ್ಯಾಯ 7ನೇ ವಚನ. ದೇವರಾದುಕೊಂಡವರು ಆತನಿಗೆ ಹಗಲು ರಾತ್ರಿ ಮೊರೆಯಿಡುವಲ್ಲಿ ಆತನು ಅವರ ವಿಷಯದಲ್ಲಿ ತಡ ಮಾಡಿದರೂ ಅವರ ನ್ಯಾಯವನ್ನು ತೀರಿಸದೇ ಇರುವನೆ. ಇಲ್ಲಿ ಯೇಸು ಸ್ವಾಮಿ ಲೂಕನು ಬರೆದ ಸುವಾರ್ತೆ 18ನೇ ಅಧ್ಯಾಯದಲ್ಲಿ ಒಂದು ಸಾಮ್ಯವನ್ನು ತಿಳಿಸಿಕೊಡ್ತಾ ಇದ್ದಾರೆ. ಯಾವ ವಿಷಯದ ಕುರಿತೆಂದರೆ ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡುತ್ತಿರಬೇಕು ಎಂಬುದಾಗಿ ಒಂದು ಸಾಮ್ಯವನ್ನು ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಇಲ್ಲಿ ಒಬ್ಬ ವಿಧವೆ ಇದ್ದಾಳೆ, ಒಬ್ಬ ಅನ್ಯಾಯಗಾರನಾದ ನ್ಯಾಯಾಧಿಪತಿ ಇದ್ದಾನೆ. ಆತನ ಹತ್ತಿರ ಬಂದು ಆಕೆ ಪದೇ ಪದೇ ದಿನ ಬಂದು ಬೇಡುತ್ತಿರುವಾಗ ಕೊನೆಯಲ್ಲಿ ಆ ನ್ಯಾಯಾಧಿಪತಿ ಆಕೆಯ ನ್ಯಾಯವನ್ನು ತೀರಿಸುತ್ತಾನೆ. ಅನ್ಯಾಯಗಾರನಾದ ನ್ಯಾಯಾಧಿಪತಿಯೇ ಈ ರೀತಿ ನ್ಯಾಯವನ್ನು ತೀರಿಸಿರುವಾಗ ದೇವರಾದುಕೊಂಡವರು ಆತನಿಗೆ ಹಗಲು ರಾತ್ರಿ ಮೊರೆಯಿಡುವಲ್ಲಿ ಆತನು ಅವರ ವಿಷಯದಲ್ಲಿ ತಡ ಮಾಡಿದರೂ ಅವರ ನ್ಯಾಯವನ್ನು ತೀರಿಸದೇ ಇರುವನೆ ಎಂಬುದಾಗಿ ಇಲ್ಲಿ ದೇವರ ವಾಕ್ಯದಲ್ಲಿ ಯೇಸು ಸ್ವಾಮಿಯವರು ತಿಳಿಸಿಕೊಡ್ತಾ ಇದ್ದಾರೆ. ಹೌದು, ವಿಶ್ವಾಸಿಗಳು ಪ್ರಾರ್ಥನೆ ಮಾಡುತ್ತಾರೆ, ಆದರೆ ಪ್ರಾರ್ಥಿಸಿದ ಕೂಡಲೇ ಉತ್ತರ ಬರದಿದ್ದ ಪಕ್ಷದಲ್ಲಿ ನಾವು ಸೋತು ಹೋಗುತ್ತೇವೆ, ಮನಗುಂದಿ ಹೋಗುತ್ತೇವೆ. ಅದಕ್ಕಾಗಿಯೇ ಯೇಸು ಸ್ವಾಮಿ ಇಲ್ಲಿ ಒಂದು ಸಾಮ್ಯವನ್ನು ಹೇಳ್ತಾ ಇದ್ದಾರೆ. ಬೇಸರಗೊಳ್ಳದೆ ನಾವು ಪ್ರಾರ್ಥನೆ ಮಾಡಬೇಕು ಎಂಬುದಾಗಿಯೇ ಒಂದು ಸಾಮ್ಯವನ್ನು ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ನನ್ನ ಪ್ರಿಯ ದೇವ ಮಕ್ಕಳೇ, ನೀವು ಪ್ರಾರ್ಥನೆ ಮಾಡಿದ ತಕ್ಷಣದಲ್ಲಿ ಉತ್ತರ ದೊರೆಯದೇ ಇದ್ದಾಗ ಸೋತು ಹೋಗಬೇಡಿರಿ. ಪ್ರಾರ್ಥಿಸುವ ನಿಮಗೆ ನಿಶ್ಚಯವಾಗಿ ಪ್ರತಿಫಲ ಉಂಟು. ಒಂದು ವೇಳೆ ತಡವಾದರೂ ಕೂಡ ಎಡೆಬಿಡದೆ ಪ್ರಾರ್ಥನೆ ಮಾಡುವಾಗ ನೀವು ಬೇಡುವುದನ್ನು ಕರ್ತನು ಕೇಳಿಸಿಕೊಳ್ಳುತ್ತಾನೆ. ಸ್ವತಃ ನಮ್ಮ ಯೇಸು ಸ್ವಾಮಿಯೇ ಒಬ್ಬ ಪ್ರಾರ್ಥನಾ ವೀರರು. ಆತನು ರಾತ್ರಿಯಲ್ಲಿ ಬೆಟ್ಟಗಳಿಗೆ ಹೋಗಿ ಪ್ರಾರ್ಥನೆ ಮಾಡುತ್ತಾ ಇದ್ದರು, ಅರಣ್ಯಗಳಲ್ಲಿ ಹೋಗಿ ಪ್ರಾರ್ಥನೆ ಮಾಡುತ್ತಾ ಇದ್ದರು, ಗೆತ್ಸೇಮನೆ ತೋಟದಲ್ಲಿ ಹೋಗಿ ಪ್ರಾರ್ಥನೆ ಮಾಡುತ್ತಾ ಇದ್ದರು. ಆದುದರಿಂದ ನೀವು ಪ್ರಾರ್ಥಿಸಲಾರದೆ ಮನಗುಂದಿ ಹೋಗಿರುವಾಗ ಪ್ರಾರ್ಥನಾ ವೀರನಾಗಿರುವಂಥ ನಮ್ಮ ಯೇಸು ಕ್ರಿಸ್ತನು ನಿಮಗೆ ಪ್ರಾರ್ಥನೆ ಮಾಡಲಿಕ್ಕೆ ಸಹಾಯ ಮಾಡುತ್ತಾರೆ. ಆದುದರಿಂದ ನೀವು ಚಿಂತಿಸಬೇಡಿರಿ, ಸೋತು ಹೋಗಬೇಡಿರಿ. ಏಷಾಯ 40:29-31 ವಾಕ್ಯದಲ್ಲಿ ನಾವು ನೋಡ್ತೇವೆ, ಆತನು ಸೋತವನಿಗೆ ತ್ರಾಣವನ್ನು ಅನುಗ್ರಹಿಸುತ್ತಾನೆ, ನಿರ್ಬಲನಿಗೆ ಬಹು ಬಲವನ್ನು ದಯಪಾಲಿಸುತ್ತಾನೆ ಎಂಬುದಾಗಿ. ಹೌದು, ಆತನಲ್ಲಿ ಯಾರು ನಿರೀಕ್ಷೆ ಇಡುತ್ತಾರೋ ಅವರು ಹೊಸ ಬಲವನ್ನು ಹೊಂದುತ್ತಾರೆ. ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು, ಅವರು ಓಡಿ ದಣಿಯರು, ನಡೆದು ಬಳಲರು. ಆದುದರಿಂದ ನನ್ನ ಪ್ರಿಯ ದೇವಜನರೇ, ನೀವು ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡುವಂಥವರಾಗಿರ್ರಿ. ನೀವು ಪ್ರಾರ್ಥಿಸುವ ವೇಳೆಯಲ್ಲಿ ಕರ್ತನು ಖಂಡಿತವಾಗಿಯೂ ನಿಮ್ಮ ಅಗತ್ಯತೆಗಳೆಲ್ಲವನ್ನು ಸಂಧಿಸುವನು. ಆದುದರಿಂದ ಫಿಲಿಪ್ಪಿ 4:6 ವಾಕ್ಯದ ಪ್ರಕಾರ ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು ಮಾಡಿರಿ, ಪ್ರಾರ್ಥನೆ ಮಾಡಿರಿ, ವಿಜ್ಞಾಪನೆ ಮಾಡಿರಿ, ನಿಮಗೆ ಬೇಕಾದದನ್ನು ಆತನಿಗೆ ತಿಳಿಸಿರಿ. ಯೋಹಾನ 16:24 ದೇವರ ವಾಕ್ಯ ಈ ರೀತಿ ಹೇಳುತ್ತದೆ, ಬೇಡಿಕೊಳ್ಳಿರಿ ನಿಮಗೆ ಸಿಕ್ಕುವುದು, ಆಗ ನಿಮ್ಮ ಆನಂದವು ಪರಿಪೂರ್ಣವಾಗುವುದು ಎಂಬುದಾಗಿ. ನೀವು ಪ್ರಾರ್ಥನೆ ಮಾಡುವಾಗೆಲ್ಲ ಕರ್ತನ ಕೃಪೆ ನಿಮ್ಮ ಮೇಲೆ ಸುರಿಸಲ್ಪಡುತ್ತದೆ. ನೀವು ಎಷ್ಟು ಅಧಿಕವಾಗಿ ಪ್ರಾರ್ಥನೆ ಮಾಡ್ತೀರೋ ಅಷ್ಟು ಅಧಿಕವಾಗಿ ಕರ್ತನ ಕೃಪೆ ನಿಮ್ಮ ಮೇಲೆ ಇಳಿದು ಬರ್ತದೆ. ನಿಮ್ಮ ಬಲಹೀನತೆಯಲ್ಲಿಯೇ ಆತನ ಬಲವು ಅಧಿಕವಾಗಿ ಪೂರ್ಣ ಸಾಧಕವಾಗುವುದು. ಆದುದರಿಂದ ಬೇಸರಗೊಳ್ಳದೆ ಇಂದಿನಿಂದಲೇ ನಿಮಗೆ ಬೇಕಾದದ್ದೆಲ್ಲವನ್ನು ಕರ್ತನ ಮುಂದೆ ಹೇಳಿ ಪ್ರಾರ್ಥನೆ ಮಾಡಿರಿ. ಖಂಡಿತವಾಗಿಯೂ ನಿನಗೆ ಬೇಕಾದದ್ದನ್ನು ಆತನು ಒದಗಿಸಿಕೊಡುತ್ತಾನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಪರಲೋಕಗಳ ಒಡೆಯನಾಗಿರುವಂಥ ನಮ್ಮ ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ, ಪ್ರಾರ್ಥನಾ ವೀರನಾಗಿರುವ ಯೇಸು ಕ್ರಿಸ್ತನೇ, ಪರಿಶುದ್ಧಾತ್ಮ ದೇವರೇ, ನಿಮಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ಅಪ್ಪ, ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಬೇಕು ಎನ್ನುವುದನ್ನು ಇವತ್ತು ನಮಗೆ ಕಲಿಸಿಕೊಟ್ಟಿದ್ದೀರಿ ತಂದೆಯೇ, ನಿನಗೆ ಸ್ತೋತ್ರಪ್ಪ. ತಡವಾದರೂ ಕೂಡ ನೀವು ನಮ್ಮ ಪ್ರಾರ್ಥನೆಗೆ ಉತ್ತರವನ್ನು ದಯಪಾಲಿಸುತ್ತೀರಿ ಕರ್ತನೆ. ಅದಕ್ಕಾಗಿ ಸ್ತುತಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ದೇವ. ಈ ವಾಕ್ಯ ಕೇಳಿಸಿಕೊಳ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು ಕರ್ತನೆ. ಎಲ್ಲ ವಿಶ್ವಾಸಿಗಳು ಕೂಡ ಅನೇಕ ದಿವಸಗಳಿಂದ ನಿನ್ನ ಪಾದದಲ್ಲಿ ಬಂದು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಸ್ವಾಮಿ. ಅವರ ಕೂಗನ್ನು ಕೇಳು ಕರ್ತನೆ. ಅವರು ಕೇಳುತ್ತಿರುವಂಥದ್ದನ್ನು ಒದಗಿಸಿಕೊಡು ಸ್ವಾಮಿ. ಅವರು ಚಿಂತೆ ಮಾಡದಂತೆ ಸರ್ವ ವಿಷಯದಲ್ಲಿ ನಿನ್ನ ಮುಂದೆ ಬಂದು ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಪ್ರಾರ್ಥನೆ ವಿಜ್ಞಾಪನೆ ಮಾಡುತ್ತಾ ಇಂದು ನಿನ್ನ ಪಾದದಲ್ಲಿ ಬಂದಿರೋ ನಮ್ಮೆಲ್ಲರನ್ನು ಆಶೀರ್ವದಿಸಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್.